ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ. ಶ್ರಾವಣ ಮಾಸ ಅಂದ್ರೆ ಸಾಕು, ಭಾರತೀಯ ಸಂಸ್ಕೃತಿಯಲ್ಲಿ ಸಂಭ್ರಮ ಹಾಗೂ ಭಕ್ತಿಯ ಅಲೆಯಿಂದ ಪ್ರತಿಯೊಂದು ಮನೆಯೂ ಕಂಗೊಳಿಸುತ್ತದೆ. ಪ್ರಕೃತಿಯು ಹಸಿರಿನಿಂದ ಶೃಂಗಾರಗೊಳ್ಳುವ ಈ ಪವಿತ್ರ ಮಾಸದಲ್ಲಿ ಲಕ್ಷ್ಮೀ ದೇವಿಯ ಕೃಪೆ ಪಡೆಯಲು ಅತ್ಯಂತ ಶ್ರೇಷ್ಠವಾದ ದಿನವೇ ವರಮಹಾಲಕ್ಷ್ಮಿ ವ್ರತ. ಶ್ರಾವಣ ಮಾಸದ ಹುಣ್ಣಿಮೆಗೆ ಮುಂಚಿತವಾಗಿ ಬರುವ 2ನೇ ಶುಕ್ರವಾರದಂದು ಈ ಮಹಾವ್ರತವನ್ನು ಆಚರಿಸಲಾಗುತ್ತದೆ. ವರ ಅಂದರೆ ಭಕ್ತರು ಬೇಡುವ ಶುಭ ವರಗಳನ್ನು ಸದಾ ಕರುಣಿಸುವವಳು ಎಂದು ಅರ್ಥ. ಅಷ್ಟಲಕ್ಷ್ಮಿಯರಾದ ಆದಿಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಧೈರ್ಯಲಕ್ಷ್ಮಿ, ಗಜಲಕ್ಷ್ಮಿ, ಸಂತಾನಲಕ್ಷ್ಮಿ, ವಿಜಯಲಕ್ಷ್ಮಿ, ವಿದ್ಯಾಲಕ್ಷ್ಮಿ ಹಾಗೂ ಧನಲಕ್ಷ್ಮಿಯರ ಸಮಗ್ರ ಸ್ವರೂಪವೇ ಈ ವರಮಹಾಲಕ್ಷ್ಮಿ. ದೇವಿಯನ್ನು ಈ ದಿನ ಪೂಜಿಸುವುದರಿಂದ ಮನೆಗೆ ಮಂಗಳ ಉಂಟಾಗುತ್ತದೆ, ದೀರ್ಘ ಸುಮಂಗಲಿ ಯೋಗ ಲಭಿಸುತ್ತದೆ ಮತ್ತು ಕುಟುಂಬದಲ್ಲಿ ಸಂತೋಷ ಸಮೃದ್ಧಿ ನೆಲೆಸುತ್ತದೆ. ಇಂದಿನ ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ವ್ರತವನ್ನು ಮನೆಯಲ್ಲೇ ಅತ್ಯಂತ ಶಾಸ್ತ್ರೋಕ್ತವಾಗಿ ಹಾಗೂ ಸರಳವಾಗಿ ಹೇಗೆ ಆಚರಿಸಬೇಕು, ಪೂಜೆಗೆ ಸೂಕ್ತವಾದ ಮುಹೂರ್ತಗಳು ಯಾವುವು, ಶಕ್ತಿಶಾಲಿ ಮಂತ್ರಗಳು, ಕಳಶ ಸ್ಥಾಪನೆ, ಷೋಡಶೋಪಚಾರ ಪೂಜೆ, ಅಷ್ಟೋತ್ತರ ಶತನಾಮಾವಳಿ, ನೈವೇದ್ಯ, ತಾಂಬೂಲ ಕೊಡುವ ವಿಧಾನ, ಉದ್ವಾಸನೆ ಮತ್ತು ಪೂಜೆಯ ವೇಳೆಯಲ್ಲಿ ಮೂಡುವ ಪ್ರತಿಯೊಂದು ಸಂಶಯಕ್ಕೂ ಪರಿಹಾರವನ್ನು ವಿಸ್ತಾರವಾಗಿ ತಿಳಿಯೋಣ. ಒಂದು ಸಣ್ಣ ವಿನಂತಿ, ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ಆಲಿಸಿ. ವಿಡಿಯೋ ಲೈಕ್ ಮಾಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಮಹಾಲಕ್ಷ್ಮೇ ನಮಃ ಎಂದು ಬರೆದು ದೇವಿಯ ಕೃಪೆಗೆ ಪಾತ್ರರಾಗಿ. ಈಗ ಪೂಜಾ ಮುಹೂರ್ತಗಳು ಮತ್ತು ಪೂರ್ವಾಂಗ ಸಿದ್ಧತೆಯ ಬಗ್ಗೆ ತಿಳಿದುಕೊಳ್ಳೋಣ. ವರಮಹಾಲಕ್ಷ್ಮಿ ವ್ರತವನ್ನು ನೆರವೇರಿಸಲು ದಿನದಲ್ಲಿ 3 ಪ್ರಮುಖ ಲಗ್ನಗಳು ಅಂದರೆ ಶುಭ ಮುಹೂರ್ತಗಳು ಲಭ್ಯವಿರುತ್ತವೆ. ನಿಮ್ಮ ಅನುಕೂಲ ಹಾಗೂ ಸಮಯಕ್ಕೆ ತಕ್ಕಂತೆ ಈ ಕೆಳಗಿನ 3 ಸಮಯಗಳಲ್ಲಿ ಯಾವುದಾದರೂ ಒಂದರಲ್ಲಿ ಪೂಜೆಯನ್ನು ಆರಂಭಿಸಬಹುದು. 1. ಸಿಂಹ ಲಗ್ನ. ಬೆಳಗಿನ ಶುಭ ಸಮಯ ಬೆಳಿಗ್ಗೆ 6 ಗಂಟೆ 23 ನಿಮಿಷದಿಂದ 7 ಗಂಟೆ 48 ನಿಮಿಷದವರೆಗೆ. ಬೆಳಿಗ್ಗೆ ಪೂಜೆ ಮಾಡಿ ಮುಗಿಸಲು ಬಯಸುವವರಿಗೆ ಇದು ಅತ್ಯಂತ ಶ್ರೇಷ್ಠ ಹಾಗೂ ಮಂಗಳಕರವಾದ ಸಮಯ. 2. ವೃಶ್ಚಿಕ ಲಗ್ನ. ಮಧ್ಯಾಹ್ನದ ಸಮಯ ಮಧ್ಯಾಹ್ನ 12 ಗಂಟೆ 6 ನಿಮಿಷದಿಂದ 2 ಗಂಟೆ 20 ನಿಮಿಷದವರೆಗೆ. ಬೆಳಿಗ್ಗೆ ಪೂಜೆಗೆ ಸಮಯ ಸಿಗದಿದ್ದರೆ ಈ ಮಧ್ಯಾಹ್ನದ ಸಮಯದಲ್ಲಿ ಕಲಶವಿಟ್ಟು ಪೂಜಿಸಬಹುದು. 3. ಕುಂಭ ಲಗ್ನ. ಸಂಜೆಯ ಸಮಯ ಸಂಜೆ 6 ಗಂಟೆ 6 ನಿಮಿಷದಿಂದ 7 ಗಂಟೆ 52 ನಿಮಿಷದವರೆಗೆ. ಉದ್ಯೋಗಸ್ಥ ಮಹಿಳೆಯರು ಸಂಜೆಯ ಕುಂಭ ಲಗ್ನದಲ್ಲಿ ಪೂಜೆಯನ್ನು ನೆರವೇರಿಸಬಹುದು. ನೀವು ಯಾವ ಮುಹೂರ್ತದಲ್ಲಿ ಪೂಜೆ ಆರಂಭಿಸಿದರೂ ಸಹ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಅಂದರೆ ಬೆಳಿಗ್ಗೆ 4ರಿಂದ 5ರ ಮಧ್ಯೆ ಎದ್ದು ನಿತ್ಯ ಕರ್ಮಗಳನ್ನು ಮುಗಿಸಿ ಮೊದಲಿಗೆ ಮನೆಯ ತಾಯಿಯಂತಿರುವ ತುಳಸಿ ದೇವಿಯನ್ನು ಪೂಜಿಸಬೇಕು. ತುಳಸಿ ಪೂಜೆಯಿಂದ ಮುಕ್ಕೋಟಿ ದೇವತೆಗಳ ಆಶೀರ್ವಾದ ಬೆಳಿಗ್ಗೆಯೇ ಲಭಿಸುತ್ತದೆ. ಪೂಜೆಗೆ ಕುಳಿತುಕೊಳ್ಳುವ ಮಹಿಳೆಯರು ಕೆಂಪು ಅಥವಾ ಹಸಿರು ಬಣ್ಣದ ಹೊಸ ಅಥವಾ ಶುಚಿಯಾದ ವಸ್ತ್ರಗಳನ್ನು ಧರಿಸಬೇಕು. ಕಾಲುಗಳಿಗೆ ಅರಿಶಿಣ ಸವರಿ ಹಣೆಗೆ ಕೆಂಪು ಕುಂಕುಮವನ್ನಿಟ್ಟು ಸುಮಂಗಲಿಯಾಗಿ ಪ್ರಸನ್ನ ವದನದಿಂದ ಪೂಜೆಗೆ ಸಿದ್ಧರಾಗಬೇಕು. ಈಗ ದೇವಿಯ ಪ್ರತ್ಯಕ್ಷ ಸ್ವರೂಪವಾದ ಕಲಶವನ್ನು ಸ್ಥಾಪಿಸುವ ವಿಧಾನವನ್ನು ತಿಳಿಯೋಣ. ಪೂಜಾ ಕೊಠಡಿಯನ್ನು ಚೆನ್ನಾಗಿ ಶುಭ್ರಪಡಿಸಿಕೊಂಡು ಅಕ್ಕಿ ಹಿಟ್ಟಿನಿಂದ ಅಷ್ಟದಳ ಪದ್ಮ ರಂಗೋಲಿಯನ್ನು ಬಿಡಿಸಿ ಅದರ ಮೇಲೆ ಒಂದು ಮಣೆ ಅಥವಾ ಪೀಠವನ್ನಿಟ್ಟು ಕೆಂಪು ಬಣ್ಣದ ಶುಭ್ರ ವಸ್ತ್ರವನ್ನು ಹಾಸಿ ಬಟ್ಟೆಯ ಮೇಲೆ ಸ್ವಲ್ಪ ಅಕ್ಕಿಯನ್ನು ಹರಡಿ ತಾಮ್ರ, ಬೆಳ್ಳಿ ಅಥವಾ ಹಿತ್ತಾಳೆಯ ಕಲಶದ ಚೊಂಬನ್ನು ತೆಗೆದುಕೊಂಡು ಅದಕ್ಕೆ ಗಂಗಾಜಲ ಅಥವಾ ಪವಿತ್ರ ನೀರನ್ನು ತುಂಬಿ ನೀರಿಗೆ ಚಿಟಿಕೆ ಅರಿಶಿಣ, ಕುಂಕುಮ, ಏಲಕ್ಕಿ, ಲವಂಗ, ಪಚ್ಚಕರ್ಪೂರ, ಒಂದು ನಾಣ್ಯ ಹಾಗೂ ಮಾವಿನ ಎಲೆಗಳನ್ನು, ಸಿಗದಿದ್ದಾಗ ವೀಳ್ಯದೆಲೆಗಳನ್ನು ಜೋಡಿಸಿ ತೆಂಗಿನಕಾಯಿಗೆ ಅರಿಶಿಣ ಹಚ್ಚಿ ಕಲಶದ ಮೇಲಿಟ್ಟು ಕೆಂಪು ರವಿಕೆ ಬಟ್ಟೆ ಅಥವಾ ಚಿಕ್ಕ ಸೀರೆಯನ್ನು ಉಡಿಸಿ ದೇವಿಯನ್ನು ಶೃಂಗಾರಗೊಳಿಸಿ ನಿಮ್ಮ ಬಳಿ ಬೆಳ್ಳಿ, ಮಣ್ಣು ಅಥವಾ ತಾಮ್ರದ ಲಕ್ಷ್ಮಿ ಮುಖವಾಡವಿದ್ದರೆ ಕಲಶಕ್ಕೆ ಕಟ್ಟಬಹುದು. ಕಲಶ ಸ್ಥಾಪನೆ ಮಾಡುವಾಗ ಈ ಕೆಳಗಿನ ಕಲಶ ಪೂಜಾ ಮಂತ್ರವನ್ನು ಪಠಿಸಬೇಕು ಅಥವಾ ಕೇಳಬೇಕು.
ಕಲಶಸ್ಯ ಮುಖೇ ವಿಷ್ಣುಃ ಕಂಠೇ ರುದ್ರ ಸಮಾಶ್ರಿತಃ ಮೂಲೆ ತತ್ರ ಸ್ಥಿತೋ ಬ್ರಹ್ಮ ಮಧ್ಯೆ ಮಾತೃಗಣಾ ಸ್ಮೃತ ಋಗ್ವೇದೋತ ಯಜುರ್ವೇದ ಸಾಮವೇದೋ ಹ್ಯತರ್ವಣ ಅಂಗೈಶ್ಚ ಸಹಿತ ಸರ್ವೇ ಕಲಶಾಂಬು ಸಮಾಶ್ರಿತ. ಕಲಶದ ಪಕ್ಕದಲ್ಲೇ ಲಕ್ಷ್ಮೀದೇವಿಯ ಭಾವಚಿತ್ರ ಅಥವಾ ವಿಗ್ರಹವನ್ನಿಡಿ. ಪ್ರಥಮವಾಗಿ ಯಾವುದೇ ವಿಘ್ನ ಬಾರದಂತೆ ಅರಿಶಿಣದಲ್ಲಿ ಹಾಲು ಸೇರಿಸಿ ಸಣ್ಣ ಗಣಪತಿಯನ್ನು ತಯಾರಿಸಿ ಈ ಮಂತ್ರದಿಂದ ಗಣಪತಿಯನ್ನು ಪೂಜಿಸಿ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಷು ಸರ್ವದಾ. ನಂತರ ಕಲಶದಲ್ಲಿ ಲಕ್ಷ್ಮೀದೇವಿಯನ್ನು ಆವಾಹನೆ ಮಾಡಲು ಕೈಯಲ್ಲಿ ಹೂವು ಅಕ್ಷತೆಯನ್ನು ಹಿಡಿದು ಈ ಶ್ಲೋಕವನ್ನು ಪಠಿಸಿ. ಸರ್ವಮಂಗಳ ಮಾಂಗಲ್ಯೆ ವಿಷ್ಣು ವಕ್ಷಸ್ಥಳಾಲಯೇ ಆವಾಹಯಾಮಿ ದೇವಿ ತ್ವಂ ಸುಪ್ರೀತ ಭವ ಸರ್ವದಾ. ಶ್ರೀ ವರಮಹಾಲಕ್ಷ್ಮಿ ದೇವತಾಯೇ ನಮಃ ಆವಾಹಯಾಮಿ. ದೇವಿಯ ಆವಾಹನೆಯ ನಂತರ ಷೋಡಶೋಪಚಾರ ಅಂದ್ರೆ 16 ಬಗೆಯ ಉಪಚಾರಗಳನ್ನು ಮಾಡಿ ದೇವಿಯನ್ನು ಪೂಜಿಸಬೇಕು. ಒಂದು ಆಸನಂ, ದೇವಿಗೆ ಆಸನವಾಗಿ ಹೂವುಗಳನ್ನು ಅರ್ಪಿಸಿ. ಶ್ರೀ ವರಲಕ್ಷ್ಮಿ ದೇವತಾಯೇ ನಮಃ ರತ್ನಖಚಿತ ಸಿಂಹಾಸನಂ ಸಮರ್ಪಯಾಮಿ. 2 ಪಾದ್ಯಂ, ದೇವಿಯ ಪಾದ ತೊಳೆಯಲು ನೀರನ್ನು ಪ್ರೋಕ್ಷಿಸಿ. ಶ್ರೀ ವರಲಕ್ಷ್ಮಿ ದೇವತಾಯೇ ನಮಃ ಪಾದಯೋ ಪಾದ್ಯಂ ಸಮರ್ಪಯಾಮಿ. 3 ಆರ್ಘ್ಯಂ, ಕೈಗಳಿಗೆ ಆರ್ಘ್ಯ ನೀಡಲು ನೀರನ್ನು ಬಿಡಿ. ಶ್ರೀ ವರಲಕ್ಷ್ಮಿ ದೇವತಾಯೇ ನಮಃ ಹಸ್ತಯೋ ಆರ್ಘ್ಯಂ ಸಮರ್ಪಯಾಮಿ. 4 ಆಚಮನೀಯಂ, ಕುಡಿಯಲು ಪವಿತ್ರ ನೀರನ್ನು ಅರ್ಪಿಸಿ. ಶ್ರೀ ವರಲಕ್ಷ್ಮಿ ದೇವತಾಯೇ ನಮಃ ಮುಖೇ ಆಚಮನೀಯಂ ಸಮರ್ಪಯಾಮಿ. 5 ಪಂಚಾಮೃತ ಸ್ನಾನಂ, ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ ಬೆರೆಸಿದ ಪಂಚಾಮೃತ ಪ್ರೋಕ್ಷಿಸಿ. ಶ್ರೀ ವರಲಕ್ಷ್ಮಿ ದೇವತಾಯೇ ನಮಃ ಪಂಚಾಮೃತ ಸ್ನಾನಂ ಸಮರ್ಪಯಾಮಿ. 6 ವಸ್ತ್ರಂ ಹಾಗೂ ಆಭರಣಂ, ದೇವಿಗೆ ನೂತನ ವಸ್ತ್ರ ಹಾಗೂ ಆಭರಣಗಳನ್ನು ಅರ್ಪಿಸಿ. 7 ಗಂಧಂ ಹಾಗೂ ಅಕ್ಷತಾನ್, ಶ್ರೀಗಂಧ, ಅರಿಶಿನ, ಕುಂಕುಮ ಹಾಗೂ ಅಕ್ಷತೆಯನ್ನು ಅರ್ಪಿಸಿ. ಈಗ ಆಚಾರ ಇರುವವರಿಗಾಗಿ ವ್ರತದ ದಾರ ಅಥವಾ ಕೆಲವು ಕಡೆ ಇದನ್ನು ನೋಮುದಾರ ಅಂತ ಕೂಡ ಕರೀತಾರೆ. ಇದನ್ನ ತಯಾರಿಸೋದು ಬಳಸುವುದು ಹೇಗೆ ಅಂತ ನೋಡೋಣ. 5 ಅಥವಾ 9 ಎಳೆಗಳ ಬಿಳಿ ದಾರಕ್ಕೆ ಅರಿಶಿನ ಸವರಿ ಮಧ್ಯದಲ್ಲಿ ಕೆಂಪು ದಾಸವಾಳ ಅಥವಾ ಗುಲಾಬಿ ಅಥವಾ ಸೇವಂತಿಗೆ ಹೂವನ್ನು ಕಟ್ಟಿ ಕಲಶದ ಮುಂದಿಡಿ. ಈ ಕೆಳಗಿನ ಮಂತ್ರವನ್ನು ಪಠಿಸಿ. ಬದ್ನಾಮಿ ದಕ್ಷಿಣೆ ಹಸ್ತೆ ನವಸೂತ್ರಂ ಶುಭಪ್ರದಂ ಪುತ್ರ ಪೌತ್ರಾಭಿವೃದ್ಧಿಂ ಚ ಸೌಭಾಗ್ಯಂ ದೇಹಿ ಮೇ ರಮೆ. ಮಣ್ಣಿನ ಹಣತೆಯಲ್ಲಿ ಹಸುವಿನ ತುಪ್ಪ ಹಾಕಿ 5 ಬತ್ತಿಗಳನ್ನು ಒಂದಾಗಿಸಿ ದೀಪ ಹಚ್ಚಿ. ಶ್ರೀ ವರಲಕ್ಷ್ಮಿ ಅಷ್ಟೋತ್ತರ ಶತನಾಮವಳಿ ಅಂದ್ರೆ 108 ಲಕ್ಷ್ಮೀ ನಾಮಗಳ ಪಠನೆ ಮಾಡಿ. ದೇವಿಗೆ ಪ್ರಿಯವಾದ ತಾವರೆ, ಗುಲಾಬಿ, ದಾಸವಾಳ ಹೂವು ಅಥವಾ ಅಕ್ಷತೆಯಿಂದ 108 ನಾಮಗಳನ್ನು ಪಠಿಸುತ್ತಾ ಅರ್ಚನೆ ಮಾಡಿ. ಅರ್ಚನೆ ಮುಗಿದ ನಂತರ ದೇವಿಗೆ ಪ್ರಿಯವಾದ ನೈವೇದ್ಯಗಳನ್ನು ಸಮರ್ಪಿಸಬೇಕು. ವರಮಹಾಲಕ್ಷ್ಮಿಗೆ 5 ಅಥವಾ 9 ಬಗೆಯ ಪ್ರಸಾದಗಳನ್ನು ಇಡಲಾಗುತ್ತದೆ. 1 ಸಿಹಿ ಪ್ರಸಾದಗಳು, ಹಾಲು ಪಾಯಸ, ಸಿಹಿ ಹುಗ್ಗಿ ಅಂದ್ರೆ ಪೊಂಗಲ್, ಕಜ್ಜಾಯ, ಸಿಹಿ ವಡೆ, ತಂಬಿಟ್ಟು. 2 ಖಾರ ಅಥವಾ ಸಾತ್ವಿಕ ಪ್ರಸಾದಗಳು, ಪುಳಿಯೋಗರೆ, ಕೋಸಂಬರಿ, ಸಿಹಿ ಪಾನಕ ಅಥವಾ ಕಡಲೆಕಾಳು ಉಸುಲಿ. 3 ಫಲಗಳು ಅಂದ್ರೆ ಹಣ್ಣುಗಳು, 5 ಬಗೆಯ ಋತುಫಲಗಳು ಅಂದ್ರೆ ಬಾಳೆಹಣ್ಣು, ಮಾವಿನ ಹಣ್ಣು, ಸೇಬು, ದಾಳಿಂಬೆ, ತೆಂಗಿನಕಾಯಿ. ನಿಮಗೆ 5 ಹಣ್ಣುಗಳು ಸಿಗದಿದ್ದಾಗ 3 ಹಣ್ಣುಗಳನ್ನಾದರೂ ತಪ್ಪದೇ ಇಡಬೇಕು. ಯಾವ ಹಣ್ಣು ಇಟ್ಟರೂ ಬಿಟ್ಟರೂ ಬಾಳೆಹಣ್ಣು ಖಡಾಖಂಡಿತವಾಗಿ ಇಡಬೇಕು. ನೀವು 3 ತರ ಹಣ್ಣಿಟ್ಟು 2 ಪ್ರಸಾದ ತಯಾರಿಸಿ ಇಟ್ಟು ಕೂಡ ನೈವೇದ್ಯ ಮುಗಿಸಬಹುದು. ಹೀಗೆ ಒಟ್ಟಾಗಿ 5 ಅಥವಾ 9 ನೈವೇದ್ಯಗಳನ್ನು ಸಮರ್ಪಿಸಬೇಕು. ನಿಮಗೆ ನೈವೇದ್ಯ ತಯಾರಿಸೋಕೆ ಸಾಧ್ಯ ಆಗೋದೇ ಇಲ್ಲ ಅಂದ್ರೂ ಕೂಡ 9 ತರದ ಹಣ್ಣು ಅಥವಾ 5 ತರದ ಹಣ್ಣನ್ನು ಇಡಬಹುದು. ನೈವೇದ್ಯ ಅರ್ಪಿಸಿದ ನಂತರ ದೇವಿಗೆ ಧೂಪ ದೀಪ ತೋರಿಸಿ ಕರ್ಪೂರದಿಂದ ಮಂಗಳಾರತಿ ಮಾಡಿ ಜಯಮಂಗಳಂ ಹಾಡಬೇಕು. ಆರ್ತಿಕ್ಯಾರೋ ಜೈ ಮಹಾಲಕ್ಷ್ಮಿ ಗಿರಿಜಾಪತಿ ವಲ್ಲಭ ಜಯ ಮಂಗಳಂ ಮಹಾಲಕ್ಷ್ಮಿ ಸರ್ವ ಸೌಭಾಗ್ಯದಾಯಿನಿ.
ಮಂಗಳಾರತಿಯ ನಂತರ 3 ಬಾರಿ ಆತ್ಮ ಪ್ರದಕ್ಷಿಣೆ ಮಾಡಿ ದೇವಿಯ ಮುಂದಿಟ್ಟು ಪೂಜಿಸಿದ ನೋಮು ಅಥವಾ ವ್ರತದ ದಾರವನ್ನು ನಿಮ್ಮ ಪತಿ ಅಥವಾ ಹಿರಿಯ ಮುತ್ತೈದೆಯರ ಕೈಯಿಂದ ನಿಮ್ಮ ಬಲಗೈಗೆ ಕಟ್ಟಿಸಿಕೊಳ್ಳಿ. ಪೂಜೆ ಮುಗಿದ ನಂತರ ಕನಿಷ್ಠ 3 ಅಥವಾ 5 ಜನ ಸುಮಂಗಲಿಯರನ್ನು ಮನೆಗೆ ಕರೆದು ಗೌರವಿಸಬೇಕು. ನೀವು ಪೂರ್ವ ಸುಮಂಗಲಿಯರನ್ನು ಕರೆದರೂ ಸಹ 3 ಅಥವಾ 5 ಮುತ್ತೈದೆಯರು ಇರಲೇಬೇಕು. ಅವರ ಕಾಲುಗಳಿಗೆ ಅರಿಶಿನ ಹಚ್ಚಿ ಹಣೆಗೆ ಕುಂಕುಮವಿಟ್ಟು ತಾಂಬೂಲ ನೀಡಬೇಕು. ತಾಂಬೂಲದಲ್ಲಿ ಇಡಲೇಬೇಕಾದ ವಸ್ತುಗಳು 2 ವೀಳ್ಯದೆಲೆ ಹಾಗೂ 2 ಅಡಿಕೆ, ಅರಿಶಿನ ಕೊಂಬು ಹಾಗೂ ಕುಂಕುಮ, ರವಿಕೆ ಬಟ್ಟೆ ಅಂದ್ರೆ ಬ್ಲೌಸ್ ಪೀಸ್, ಹಸಿರು ಅಥವಾ ಕೆಂಪು ಬಳೆಗಳು, 1 ನಾಣ್ಯ ಹಾಗೂ ಕಡಲೆಕಾಳು ಉಸುಲಿ ಅಥವಾ ಕೋಸಂಬರಿ, ಕೊನೆಯದಾಗಿ ಬಾಳೆಹಣ್ಣು ಮತ್ತು 1 ಹೂವು. ಇನ್ನು ಪೂಜೆ ಮಾಡುವ ಮಹಿಳೆಯರು ದಿನವಿಡೀ ಸಾಧ್ಯವಾದರೆ ಉಪವಾಸ ಇದ್ದು ರಾತ್ರಿ ಊಟ ಮಾಡಬಹುದು. ಸಾಧ್ಯವಾಗದಿದ್ದರೆ ಸಾತ್ವಿಕ ಆಹಾರ ತಿನ್ನಬಹುದು. ಸಂಜೆ ಮನೆಯ ಹೊಸ್ತಿಲಲ್ಲಿ 2 ತುಪ್ಪದ ದೀಪಗಳನ್ನು ಬೆಳಗಿಸಿ ದೇವಿಯ ಪ್ರಸಾದವನ್ನು ಸ್ವೀಕರಿಸಿ ಉಪವಾಸ ಮುರಿಯಬೇಕು. ಶನಿವಾರ ಬೆಳಿಗ್ಗೆ ಸ್ನಾನ ಮುಗಿಸಿ ದೇವಿಗೆ ಸಣ್ಣದಾಗಿ ನೈವೇದ್ಯವಿಟ್ಟು ಕಲಶವನ್ನು ಉತ್ತರ ದಿಕ್ಕಿಗೆ ಸ್ವಲ್ಪ ಜರುಗಿಸಿ ಉದ್ವಾಸನೆ ಹೇಳಬೇಕು. ಕಲಶದ ನೀರನ್ನು ಮನೆ ತುಂಬಾ ಪ್ರೋಕ್ಷಣೆ ಮಾಡಿದರೆ ನೆಗೆಟಿವ್ ಎನರ್ಜಿ ದೂರವಾಗುತ್ತದೆ. ಕಲಶದ ತೆಂಗಿನಕಾಯಿಯಿಂದ ಸಾತ್ವಿಕ ಅಡುಗೆ ಅಥವಾ ಪ್ರಸಾದ ತಯಾರಿಸಿಕೊಳ್ಳಿ. ಕಲಶದ ಕೆಳಗಿನ ಅಕ್ಕಿಯಿಂದ ಸಾತ್ವಿಕ ಆಹಾರ ತಯಾರಿಸಿ. ವರಮಹಾಲಕ್ಷ್ಮಿ ವ್ರತದ ಸಂಜೆ 6 ಗಂಟೆಗೆ ಪೂಜಾ ಕೊಠಡಿಯಲ್ಲಿ ಕಲ್ಲುಪ್ಪಿನ ದೀಪ ಬೆಳಗಿಸಿ ಅಗಲವಾದ ಮಣ್ಣಿನ ಹಣತೆಯಲ್ಲಿ ಕಲ್ಲುಪ್ಪು ತುಂಬಿ ಅದರ ಮೇಲೆ ಸಣ್ಣ ಹಣತೆ ಇಟ್ಟು ತುಪ್ಪದ ದೀಪ ಹಚ್ಚಿದರೆ ಮನೆಯಲ್ಲಿದ್ದ ಸಾಲದ ಬಾಧೆ, ದರಿದ್ರ ಯೋಗ ತೊಲಗಿ ಕನಕ ವರ್ಷ ಉಂಟಾಗುತ್ತದೆ. ಬಹಳಷ್ಟು ಜನರಿಗೆ ವರಮಹಾಲಕ್ಷ್ಮಿ ವ್ರತದ ಬಗ್ಗೆ ಹಲವು ಪ್ರಶ್ನೆಗಳಿರುತ್ತವೆ. ಅವುಗಳಿಗೆ ಸ್ಪಷ್ಟ ಪರಿಹಾರ ಇಲ್ಲಿದೆ. 1ನೇ ಪ್ರಶ್ನೆ, ಪೂಜೆಯ ದಿನ ಮಹಿಳೆಯರಿಗೆ ಮುಟ್ಟು ಅಂದ್ರೆ ಪೀರಿಯಡ್ಸ್ ಬಂದ್ರೆ ಏನು ಮಾಡಬೇಕು? ಉತ್ತರ, ಆ ದಿನ ಪೂಜೆ ಮಾಡಬಾರದು. ಮುಂದಿನ ಶ್ರಾವಣ ಶುಕ್ರವಾರದಂದು ಅಥವಾ ಶ್ರಾವಣ ಮಾಸದ ಕೊನೆಯ ಶುಕ್ರವಾರದಂದು ಈ ವ್ರತವನ್ನು ನೆರವೇರಿಸಬಹುದು. 2ನೇ ಪ್ರಶ್ನೆ, ಬಾಡಿಗೆ ಮನೆಯಲ್ಲಿ ಇರುವವರು ಅಥವಾ ಮೊದಲ ಬಾರಿಗೆ ಪೂಜೆ ಮಾಡುವವರು ಕಲಶ ಇಡಬಹುದಾ? ಉತ್ತರ, ಖಂಡಿತವಾಗಿಯೂ ಇಡಬಹುದು. ಲಕ್ಷ್ಮೀ ದೇವಿಗೆ ಭಕ್ತಿ ಮುಖ್ಯವೇ ಹೊರತು ಸ್ವಂತ ಮನೆಯಲ್ಲ. 3ನೇ ಪ್ರಶ್ನೆ, ಮುಹೂರ್ತ ತಪ್ಪಿದರೆ ಪೂಜೆ ಮಾಡಬಹುದೇ? ಉತ್ತರ, ಹೌದು. ಲಗ್ನದ ಸಮಯ ಸಿಗದಿದ್ದರೆ ಸಂಜೆ ರಾಹುಕಾಲ ಇಲ್ಲದ ವೇಳೆಯಲ್ಲಿ ಶ್ರದ್ಧೆಯಿಂದ ಪೂಜಿಸಬಹುದು. 4ನೇ ಪ್ರಶ್ನೆ, ಮನೆಗೆ ಮುತ್ತೈದೆಯರು ಬರಲು ಸಾಧ್ಯವಾಗದಿದ್ದರೆ ಏನು ಮಾಡಬೇಕು? ಹತ್ತಿರದ ಲಕ್ಷ್ಮೀ ದೇವಾಲಯಕ್ಕೆ ಹೋಗಿ ದೇವಿಗೆ ತಾಂಬೂಲ ಹಾಗೂ ಸೀರೆಯನ್ನು ಅರ್ಪಿಸಬಹುದು. ಆದರೆ ಇದು ಶ್ರಾವಣ ಮಾಸ ಮುಗಿಯುವುದರ ಒಳಗೆ ಮಾಡಬೇಕು. ಸ್ನೇಹಿತರೆ, ಪೂಜೆ ಎಷ್ಟು ಚೆನ್ನಾಗಿ ಮಾಡಿದರೂ ವರಮಹಾಲಕ್ಷ್ಮಿ ವ್ರತಕತೆ ಕೇಳಲಿಲ್ಲ ಅಂದ್ರೆ ನಿಮ್ಮ ಪೂಜೆ ಪೂರ್ತಿಯಾಗಲ್ಲ. ಜೊತೆಗೆ ಅನಿವಾರ್ಯ ಕಾರಣಗಳಿಂದ ಪೂಜೆ ಮಾಡದವರು ಕೂಡ ಈ ವ್ರತಕತೆಯನ್ನು ಕೇಳಿ ಸಮಾನ ಫಲ ಪಡೆಯಬಹುದು. ನಾಳೆ ಬೆಳಿಗ್ಗೆ ಸರಿಯಾಗಿ 7 ಗಂಟೆಗೆ ನಮ್ಮ ಚಾನೆಲ್ನಲ್ಲಿ ವರಮಹಾಲಕ್ಷ್ಮೀ ದೇವಿ ವ್ರತಕತೆಯನ್ನು ಅಪ್ಲೋಡ್ ಮಾಡ್ತೀವಿ. ವ್ರತದ ಪೂರ್ಣ ಫಲ ಪಡೆಯಲು ನಾಳೆ ಬೆಳಿಗ್ಗೆ 7 ಗಂಟೆಗೆ ವಿಡಿಯೋವನ್ನು ಪ್ರತಿಯೊಬ್ಬರೂ ತಪ್ಪದೇ ವೀಕ್ಷಿಸಿ. ಲಕ್ಷ್ಮೀ ದೇವಿ ನಿಮ್ಮೆಲ್ಲರಿಗೂ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಸಂತೋಷ ಕೊಡಲಿ ಎಂದು ಪ್ರಾರ್ಥಿಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.